ಸಿಂಗಾಪುರ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಉಭಯ ದೇಶಗಳ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಬಲವಾದ ಬೆಳವಣಿಗೆಯ ಬಗ್ಗೆ ವಿವರಿಸಿದ ಸಚಿವರು, ಭಾರತದಲ್ಲಿ ಹೂಡಿಕೆ ಅವಕಾಶಗಳು ಮತ್ತು ವ್ಯಾಪಾರ ಮಾಡುವ ಸುಲಭತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಸುಧಾರಣೆಗಳ ಬಗ್ಗೆ ಮಾಹಿತಿ ನೀಡಿದರು. ಇದೇ ವೇಳೆ ಸಚಿವರು ಭಾರತದ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ವೈವಿಧ್ಯಮಯ ರಫ್ತು ವಿಸ್ತರಣೆಗಾಗಿ ಆಯೋಜಿಸಲಾದ ಎಪಿಡಿಡಿಎ ಫೇರ್ ಪ್ರೈಸ್ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಅಲ್ಲಿ ಅವರು ಸಿಂಗಾಪುರ ಮತ್ತು ಏಷ್ಯಾದ್ಯಂತ ಆರ್ಥಿಕ ಪಾಲುದಾರಿಕೆಗಳನ್ನು ಗಾಢವಾಗಿಸುವುದರ ಜೊತೆಗೆ ವ್ಯಾಪಾರದಿಂದ ವ್ಯವಹಾರದ ಸಹಯೋಗವನ್ನು ಬಲಪಡಿಸುವ ಭಾರತದ ಬದ್ಧತೆಯನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸಚಿವ ಪಿಯೂಷ್ ಗೋಯಲ್ ಸಿಂಗಾಪುರ ಮೂಲದ ಜಾಗತಿಕ ಸಲಹಾ ಮತ್ತು ಹೂಡಿಕೆ ಸಂಸ್ಥೆಯಾದ ಗ್ಲೋಬಲ್ ಫೈನಾನ್ಸ್ ಅಂಡ್ ಟೆಕ್ನಾಲಜಿ ನೆಟ್ವರ್ಕ್ನ ಗ್ರೂಪ್ ಸಿಇಒ ಸ್ವಪ್ನೆಂದು ಮೊಹಿಂತಿ ಅವರೊಂದಿಗೆ ಸಭೆ ನಡೆಸಿದರು. ಹಣಕಾಸು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಆರ್ಥಿಕತೆಯ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸಿಂಗಾಪುರ ಸಹಕಾರವನ್ನು ಗಾಢಗೊಳಿಸುವ ಅವಕಾಶಗಳ ಕುರಿತು ಅವರು ಚರ್ಚಿಸಿದರು. ಸಿಂಗಾಪುರ ವಿದೇಶಾಂಗ ವ್ಯವಹಾರಗಳು ಮತ್ತು ವ್ಯಾಪಾರ ಮತ್ತು ಕೈಗಾರಿಕಾ ರಾಜ್ಯ ಸಚಿವ ಗ್ಯಾನ್ ಸಿಯೋ ಹುವಾಂಗ್ ಮತ್ತು ಇತರ ಗಣ್ಯರನ್ನು ಸಚಿವರು ಭೇಟಿಯಾದರು.